ಕೆಲ ದಿನಗಳ ಹಿಂದೆ ಬೆಳಗಾವಿ ಅಧಿವೇಶನದಲ್ಲಿ ಬಹಿರಂಗವಾಗಿ ಹಾಸನದಲ್ಲಿ ಬಿಜೆಪಿ ಇಲ್ಲ ಹೇಳಿಕೆಗೆ ಭಾರಿ ವಿವಾದ ಕೇಳಿ ಬಂದಿದ್ದು. ಎಚ್.ಡಿ. ರೇವಣ್ಣ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ರಾಜ್ಯದ ಜನತೆಯ ಕ್ಷಮೆ ಕೇಳಬೇಕು, ಇಲ್ಲವಾದರೆ ಪಕ್ಷದ ಮೈತ್ರಿಯಿಂದ ಹೊರಹೋಗಬೇಕೆಂತ ಜೆಡಿಎಸ್ ವರಿಷ್ಠರಿಗೆ ಬಿಜೆಪಿ ಮುಖಂಡ ಜಿ. ದೇವರಾಜೇಗೌಡ ಆಗ್ರಹಿಸಿದರು. ಹಾಸನ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷವೇ ಇಲ್ಲ ಎಂಬ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಅವರು ಈ ಹೇಳಿಕೆ ಎನ್ಡಿಎ ಮೈತ್ರಿ ಧರ್ಮಕ್ಕೆ ವಿರುದ್ಧವಾಗಿದೆ ಮತ್ತು ಮೈತ್ರಿ ಪಕ್ಷದ ಕಾರ್ಯಕರ್ತರ ಶ್ರಮವನ್ನ ಅವಮಾನಿಸಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಜೆಡಿಎಸ್ ಹಿರಿಯ ನಾಯಕರು ಕಠಿಣ ಶಿಸ್ತು ಕ್ರಮ ಕೈಗೊಂಡು ರೇವಣ್ಣ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಮತ್ತು ಬಿಜೆಪಿ ಕಾರ್ಯಕರ್ತರಿಗೆ ಸಾರ್ವಜನಿಕವಾಗಿ ಕ್ಷಮೆ ಸಲ್ಲಿಸಲು ಸೂಚಿಸಬೇಕು ಅಂತ ಎಚ್.ಡಿ. ದೇವರಾಜೇಗೌಡರು ಆಗ್ರಹಿಸಿದ್ದಾರೆ. 35 ವರ್ಷ 7 ಬಾರಿ ನಾನು ಶಾಸಕನಾಗಿದ್ದೀನಿ. ನಾನು ನಮ್ಮ ತಂದೆಯ ಜೊತೆ 40 ವರ್ಷಗಳಿಂದ ಸುದೀರ್ಘ ರಾಜಕೀಯದಲ್ಲಿ ನಾನು ಬೆಳೆದು ಬಂದಂಥ ವ್ಯಕ್ತಿ. ನಾನು ಭಾಳ ಅನುಭವವಿದೆ ನನಗೆ ಅಂತಂತೇಳಿ ಮಾನ್ಯ ರೇವಣ್ಣವರು ಕೂಡ ಸದನದಲ್ಲಿ ಹೇಳಿದ್ದಾರೆ. ಅಲ್ಲಿ ಅವರ ಭಾಷೆಗೆ ನಮ್ಮದು ಯಾವುದೇ ವ್ಯತಿರಿಕ್ತವಾದಂಥ ಹೇಳಿಕೆ ಇಲ್ಲ. ಆದರೆ ರೇವಣ್ಣವರು ತನ್ನ ಮಗನನ್ನೇ 2024 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ನಾವು ನಮ್ಮ ಸ್ವಾಭಿಮಾನವನ್ನು ಒತ್ತೆಗಿಟ್ಟು ನಾವಲ್ಲಿ ಪಕ್ಷದ ಗೌರವವನ್ನು ಕಾಪಾಡಬೇಕು ಅಂತಂದೇಳಿ ನಾವು ಚುನಾವಣೆಯನ್ನು ಮಾಡ್ದ ಅವನ ಮಗನ ಪರವಾಗಿ, ಪ್ರಜ್ವಲ್ ರೇವಣ್ಣನ ಪರವಾಗಿ. ನಾವು ಇವತ್ತು ಅದು ಎಷ್ಟು ನೋವನ್ನು ಅನುಭವಿಸಿದ್ದೀವಿ ಅಂತಂತೇಳಿ ಇಡೀ ಜಗತ್ತಿಗೆ ಗೊತ್ತಾಗಿದೆ, ದೇಶಕ್ಕಲ್ಲ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಮಣಿದು ನಾವು ನಿಮಗೆ ಸರೆಂಡರ್ ಆಗಿ ಕೆಲಸ ಮಾಡಿದಾಗ ನೀವು ಸದನದಲ್ಲಿ ಅದೆಲ್ಲೋ ಒಂದು ಯಾವುದೋ ಟಿ ವಿ ಮಾಧ್ಯಮ ಹೇಳಿಕೆ ಕೊಟ್ಟದ್ದಲ್ಲ, ಮತ್ತೆಲ್ಲ ರೋಡಲ್ಲಿ ರಸ್ತೆಯಲ್ಲಿ ಮಾತಾಡಿರುವಂಥದ್ದಲ್ಲ, ಯಾವುದೇ ಕಾರ್ಯಕ್ರಮದಲ್ಲಿ ಮಾತಾಡಿರುವಂಥದ್ದಲ್ಲ. ಗಂಭೀರವಾದಂಥ ವಿಚಾರವನ್ನು ಸದನದಲ್ಲಿ ಚರ್ಚೆ ಮಾಡೋ ಸಂದರ್ಭದಲ್ಲಿ ಕಡತದಲ್ಲಿ ದಾಖಲೆಗಳು ಸಿದ್ಧವಾಗುವಂಥ ಸಂದರ್ಭದಲ್ಲಿ, ಅಂದರೆ ರೆಕಾರ್ಡ್ ಆಗೋವಂಥದ್ದು, ಆ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ನಾಗರಾಜು, ಎಚ್.ಡಿ. ದೇವರಾಜೇಗೌಡ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.